5 ಸ್ಟೇಟ್ ಎಲೆಕ್ಷನ್ಸ್ ಘೋಷಣೆಗೆ ದಿನಗಣನೆ ನಡೀತಾ ಇದೆ. ಮುಂದಿನ ತಿಂಗಳು ಬಹುಶಃ ಮಿಡ್ ಆಫ್ ಮಾರ್ಚ್ ಅನೌನ್ಸ್ ಆಗುತ್ತೆ. ಪ್ರಚಾರಗಳು ಕೂಡ ಬಹಳ ಜೋರಾಗಿ ನಡೀತಾ ಇದ್ದಾವೆ. ಕೊಯಮತ್ತೂರಿನಲ್ಲಿ DMK ಸಮಾವೇಶದಲ್ಲಿ ಉದಯನಿಧಿ ಸ್ಟಾಲಿನ್ ಮಾತಾಡಿದ್ರು. ಮುಖ್ಯಮಂತ್ರಿಗಳ ಸುಪುತ್ರ ಸಚಿವ ಉದಯನಿಧಿ ಸ್ಟಾಲಿನ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರುವ DMK ನಾಯಕ. ED CBIನ ಬಿಟ್ಟು BJP ಅವರು ವಿಪಕ್ಷಗಳನ್ನು ಹೆದರಿಸ್ತಾ ಇದ್ದಾರೆ. BJPಗೆ ಮತ್ತು ಪ್ರಧಾನಿ ಮೋದಿಗೆ DMK ಹೆದರದಿಲ್ಲ. ಪ್ರಧಾನಿ ಮೋದಿ ಬಗ್ಗೆ ಅಲ್ಲ, ಅವ್ರ ಅಪ್ಪನ ಬಗ್ಗೆನೂ ನಮಗೆ ಭಯ ಇಲ್ಲ ಅಂತ. ಈಗ ನೋಡಿ, ಅಂದರೆ ಎದುರಿಗೆ ಜನ ನೋಡಿದ್ರೆ ಚಪ್ಪಾಳೆಗಳು ಬೀಳ್ತವೆ ಅಂದರೆ ಮಾತು ಹಿಂಗೆ ದಾರಿ ತಪ್ಪಿಡ್ತವೆ. ಮೋದಿ ನೋಡಿದ್ರೆ ಭಯ ಇಲ್ಲ ಅನ್ನುವಂಥದ್ದು ನಿರೀಕ್ಷಿತವಾದಂಥ ಮಾತು. ಅವರಪ್ಪನ ವಿಷಯ, ಇವರಪ್ಪನ ವಿಷಯ. ತಮಿಳುನಾಡು ಚುನಾವಣಾ ರಣಕಣದಲ್ಲಿ ಮೋಡಿಗೆಲ್ಲ ಅವರ ಡ್ಯಾಡಿಗೂ ಹೆದರೋದಿಲ್ಲ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿತ್ತು. SIR ಪ್ರಕ್ರಿಯೆ ಮುಗೀತಲ್ಲಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ಪರಿಷ್ಕರಣೆ. ನಂಬರ್ಗಳ ಶಾಕಿಂಗ್ ಇದ್ದಾವೆ. 74 ಲಕ್ಷ ಮತದಾರರ ಹೆಸರುಗಳನ್ನು ಎಲೆಕ್ಷನ್ ಕಮಿಷನ್ ಡಿಲೀಟ್ ಮಾಡಿದೆ. 74 ಲಕ್ಷ ಅಂದರೆ ಯಾರದ್ದಾದರೂ ಅನ್ಯಾಯವಾಗಿ ಡಿಲೀಟ್ ಆದರೆ ಅರ್ಜಿ ಹಾಕಬಹುದು. ಸತ್ತವ್ರದ್ದು ಡಿಲೀಟ್ ಆಗಿರುತ್ತೆ, ಎರಡೆರಡು ಕಡೆ ಹೆಸರು ಇಟ್ಕೊಂಡವ್ರದ್ದು ಡಿಲೀಟ್ ಆಗಿರುತ್ತೆ, ಸರಿಯಾಗಿ ದಾಖಲೆಗಳಿಲ್ಲದವ್ರದ್ದು ಇರೋರದ್ದು ಡಿಲೀಟ್ ಆಗಿರುತ್ತೆ, ಪರ್ಮನೆಂಟಾಗಿ ಇನ್ನೆಲ್ಲೋ ಶಿಫ್ಟ್ ಆದವ್ರದ್ದು ಡಿಲೀಟ್ ಆಗಿರುತ್ತೆ. ಅಂಥವ್ರು 74 ಲಕ್ಷ. 2,77,00,000 ಪುರುಷ ಮತದಾರರಿದ್ದಾರೆ. ಮಹಿಳೆಯರು 2,89,00,000 ಇದ್ದಾರೆ. ಹೊಸ ಮತದಾರರು 27,50,000 ಜಾಯ್ನ್ ಆಗಿದ್ದಾರೆ. ತೃತೀಯ ಲಿಂಗಿಗಳು 7,617 ಇದ್ದಾರೆ. ಡಿಲೀಟ್ ಆದವರು 74 ಲಕ್ಷ ಮತದಾರರು. 5,67,00,000 ಮತದಾರರು ಫೈನಲಿ ಉಳ್ಕೊಂಡಿದ್ದಾರೆ. ಮುಂಚೆ 6,41,00,000 ಮತದಾರರಿದ್ದರು. 6,41,00,000 ಮತದಾರರಿದ್ದರು. SIR ಪ್ರಕ್ರಿಯೆ ಮಾಡಿದ ನಂತರ 5,67,00,000 ಮತದಾರರು ಉಳ್ಕೊಂಡಿದ್ದಾರೆ. ಯಾರದ್ದಾದರೂ ಅನ್ಯಾಯವಾಗಿ ಹೆಸರು ಡಿಲೀಟ್ ಆಗಿದ್ದರೆ ಹೆಸರು ಸೇರಿಸಿಕೊಳ್ಳುವುದಕ್ಕೆ ಹಲವು ಅವಕಾಶಗಳಿರ್ತವೆ. ಬಟ್ ಸೂಕ್ತ ದಾಖಲೆಗಳನ್ನು ಕೊಡಬೇಕು, ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.